ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಯೂಟ್ಯೂಬ್ ಚಾನಲ್. ಇವತ್ತಿನ ಟೇಸ್ಟಿ ರೆಸಿಪಿ ಚಿಕನ್ ನಗೆಟ್ಸ್. ಈ ರೆಸಿಪಿ ತುಂಬಾ ಸಿಂಪಲ್ ಹಾಗೂ ಎಲ್ಲರೂ ಇಷ್ಟಪಡುವಂಥ ರೆಸಿಪಿ. ಒಂದು ಸಲ ನೀವು ಟ್ರೈ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ಒಮ್ಮೆ ನೋಡೋಣ. ಮೊದಲಿಗೆ 3 ಅಥವಾ 4 ಪೀಸ್ಗಳು ವೈಟ್ ಬ್ರೆಡನ್ನು ತೆಗೆದುಕೊಂಡು ಈ ರೀತಿ ಸೈಡೆಲ್ಲ ಕಟ್ ಮಾಡ್ಕೊಳ್ಳಿ. ನಂತರ ಸಣ್ಣ ಸಣ್ಣ ಪೀಸನ್ನು ಕಟ್ ಮಾಡಿಕೊಳ್ಳಬೇಕು. ಕಟ್ ಮಾಡಿರೋ ಬ್ರೆಡ್ ಪೀಸ್ಗಳನ್ನು ಒಂದು ಮಿಕ್ಸರ್ ಜಾರಿನಲ್ಲಿ ಸೇರಿಸಿ ಸಣ್ಣದಾಗಿ ಪೌಡ್ರನ್ನು ಮಾಡಿಕೊಳ್ಳಿ. ಬ್ರೆಡ್ ಪೌಡರ್ ಜೊತೆಗೆ ಚಿಕನನ್ನು ಮಿಕ್ಸ್ ಮಾಡಿಕೊಳ್ಳಿ. ಇಲ್ಲಿ ನಾನು ಅರ್ಧ kg ಬೋನ್ಲೆಸ್ ಚಿಕನನ್ನು ತೆಗೆದುಕೊಂಡಿದ್ದೇನೆ. ಇದರ ಜೊತೆಗೆ 1.5 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಚಮಚದಷ್ಟು ವೈಟ್ ಪೆಪ್ಪರ್ ಪೌಡರ್, 1 ಚಮಚ ರೆಡ್ ಫ್ಲೇಕ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚದಷ್ಟು ಮೆಣಸಿನಕಾಯಿ ಪುಡಿ. ಎಲ್ಲವನ್ನು ಮಿಕ್ಸ್ ಮಾಡಿ ಗಟ್ಟಿಯಾಗಿ ಪೇಸ್ಟ್ ಆಗೋ ಥರ ರುಬ್ಬಿಕೊಳ್ಳಬೇಕು. ನೋಡಿ, ಚಿಕನ್ ಜೊತೆ ಬ್ರೆಡ್ ಪೌಡ್ರ್ ಮಿಕ್ಸ್ ಮಾಡಿದಾಗ ಈ ರೀತಿ ಹಿಟ್ಟು ಗಟ್ಟಿಯಾಗಿ ಬರುತ್ತದೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಚಪಾತಿ ಹಿಟ್ಟು ಕಲಸೋ ರೀತಿ ಕಲಿಸ್ಕೋಬೇಕು. ಈ ಕಲಸಿದ ಹಿಟ್ಟನ್ನು ಈ ಒಬ್ಬಟ್ಟು ತಟ್ಟೋ ರೀತಿ ನೀಟಾಗಿ ತಟ್ಕೋಬೇಕು. ಈ ರೀತಿ ನೀಟಾಗಿ ತಟ್ಟಿದ ಮೇಲೆ ಸ್ಕ್ವೇರ್ ಶೇಪ್ ಅಥವಾ ರೆಕ್ಟ್ಯಾಂಗ್ಯುಲರ್ ಶೇಪ್, ಚಿಕನ್ ನಗೆಟ್ ಯಾವ ರೀತಿ ಶೇಪ್ ಇದೆಯೋ ಆ ರೀತಿ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಈ ಸೈಡಲ್ಲಿ ಕಟ್ ಮಾಡಿರೋದನ್ನೆಲ್ಲ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಉಂಡೆ ಮಾಡಿಕೊಂಡು ಪಾಪ್ಕಾರ್ನ್ ಥರನೂ ಯೂಸ್ ಮಾಡ್ಬೋದು. ನೋಡಿ, ಈ ರೀತಿ ನೀಟಾಗಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಈ ಪೀಸ್ಗಳನ್ನು ಒಂದು ಸೈಡಲ್ಲಿ ಇಟ್ಟು ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದು ಅಂತ ನೋಡೋಣ. ಒಂದು ಬೌಲಿನಲ್ಲಿ 1 ಮೊಟ್ಟೆಯನ್ನು ಒಡೆದುಕೊಂಡು ಹಾಕೋಬೇಕು. ಇದರ ಜೊತೆಗೆ 1 ಚಮಚ ವೈಟ್ ಪೆಪ್ಪರ್ ಪೌಡರ್, ಸ್ವಲ್ಪ ಉಪ್ಪು, ಇವೆಲ್ಲವನ್ನು ಚೆನ್ನಾಗಿ ಸ್ಟಿರ್ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ಕಟ್ ಮಾಡಿದ ಪೀಸ್ಗಳನ್ನು ಮೊಟ್ಟೆಯಲ್ಲಿ ಚೆನ್ನಾಗಿ ಅಜ್ಜಿ ನಂತರ ಬ್ರೆಡ್ ಸ್ಕ್ರಮ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಕೋಟ್ ಮಾಡಿ. ಕೋಟ್ ಮಾಡಿದ ಪೀಸುಗಳನ್ನು 10 ನಿಮಿಷ ಫ್ರೀಝರಲ್ಲಿಡಿ. ಇವಾಗ ಒಂದು ಬಾಂಡಲಿಯಲ್ಲಿ 1 ಬೌಲಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಸ್ವಲ್ಪ ಕಾದ ನಂತರ ಕೋಟ್ ಮಾಡಿದ ಪೀಸುಗಳನ್ನು ಒಂದೊಂದೇ ಆಗಿ ಫ್ರೈ ಮಾಡಿಕೊಳ್ಳಿ. ನೀವು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡಿ. ಚಿಕನ್ ಒಳಗಡೆ ಚೆಂದಾಗಿ ಬೆಂದಿರುತ್ತದೆ ಮತ್ತು ಹೊರಗಡೆ ಬ್ರೆಡ್ ಸ್ಕ್ರಮ್ ಜಾಸ್ತಿ ಕಪ್ಪಾಗುವುದಿಲ್ಲ. ಈ ರೀತಿ ಕಂದು ಬಣ್ಣ ಬರುವವರೆಗೂ ನಗೆಟ್ಸನ್ನು ಫ್ರೈ ಮಾಡಿಕೊಳ್ಳಿ. ಈ ನಗೆಟ್ಸ್ ನೋಡ್ತಿದ್ರೆ ಒಂದು ಹಾಡು ನೆನಪಾಗುತ್ತೆ. ಕಣ್ಣಲ್ಲೂ ನೀನೆ ಕಣ್ಣೀರಲ್ಲೂ ನೀನೆ, ಕಣ್ಮುಚ್ಚಿ ಕಂಡ ಕನಸಲ್ಲೂ ನೀನೆ, ಬಿಸಿಯಾದ ರುಚಿಯಾದ ಚಿಕನ್ ನಗೆಟ್ಸ್. ನೋಡಿ, ಎಷ್ಟು ಅದ್ಭುತವಾಗಿದೆ ನಗೆಟ್ಸು. ಅದೇ ರೀತಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಈ ರೆಸಿಪಿ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು.